I'm a fool for your love. Hey guys, welcome back to my channel. ನಾನು ನಿಮ್ಮ ಪ್ರೀತಿಯ ವಿಸ್ಮಯ. Welcome back to Nykaa haul part 2. Yes, ಲಾಸ್ಟ್ ಹಾಲಲ್ಲಿ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಆಫರಲ್ಲಿದೆ ಏನು ಕೂಪನ್ಸ್ ಆ್ಯಂಡ್ ಆಲ್ಸೋ ನನ್ನ ಎಲ್ಲ ಆಫರ್ಸ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ. ಎಸ್, ಅದು ಡಿಸೆಂಬರ್ 1 ತನಕ ಸೇಲ್ ಇತ್ತು ಆ್ಯಂಡ್ ಈಗೂ ಕೂಡ ಅಷ್ಟೇ ಒಂದೊಂದಿಷ್ಟು ಬ್ರ್ಯಾಂಡಲ್ಲಿ ಸ್ವಲ್ಪ ಆಫರ್ಸ್ ಇದೆ. ನೀವು ಈಗೂ ಕೂಡ ಹೋಗಿ ಚೆಕ್ಔಟ್ ಮಾಡ್ಬೋದು. ನಾನು ಈ ವಿಡಿಯೋದಲ್ಲೂ ಕೂಡ ಅಷ್ಟೇ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೇನೆ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ಲರಿಗೂ ಆ ನೈಕಾ ಹಾಲ್ ಪಾರ್ಟ್ 1 ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಮೆಂಟ್ಸ್ ಮಾಡಿದ್ರಿ ಆ್ಯಂಡ್ ಆಲ್ಸೋ ನಂಗೆ ಪರ್ಸ್ನಲಿ ಮೆಸೇಜ್ ಕೂಡ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಸ್, ಇಟ್ಸ್ ಅ ಹ್ಯೂಜ್ ಹಾಲ್ ಅಂತ ಹೇಳಿದೆ ನಾನು ಲಾಸ್ಟ್ ಪಾರ್ಟಲ್ಲಿ. ಆ್ಯಂಡ್ ಎಸ್, ಇಟ್ಸ್ ಅ ಹ್ಯೂಜ್ ಹಾಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಅಷ್ಟೆಲ್ಲ ಪ್ರಾಡಕ್ಟ್ಸ್ ತೋರಿಸಿದ್ರು, ಅಷ್ಟೆಲ್ಲ ಫ್ರೀ ಪ್ರಾಡಕ್ಟ್ಸ್ನ ತೋರಿಸಿದ್ರು. ನನಗೆ ಇನ್ನೂ ಪ್ರಾಡಕ್ಟ್ಸ್ ಇದೇ ಥರ ಇದೆ, ನೋಡ್ಬೋದು. ಇನ್ನೂ ಇಷ್ಟು ಪ್ರಾಡಕ್ಟ್ಸ್ ಇದೆ ಇದರಲ್ಲಿ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ನಾನು ಇವತ್ತು ತೋರಿಸ್ಬೇಕು. ಸೊ ತುಂಬಾ ಪ್ರಾಡಕ್ಟ್ಸ್ ಇದೆ ಆ್ಯಂಡ್ ಆಲ್ಸೋ ತುಂಬಾ ಫ್ರೀ ಪ್ರಾಡಕ್ಟ್ಸ್ ಕೂಡ ಇದೆ ಇದರಲ್ಲಿ. ಎಲ್ಲನೂ ತೋರಿಸ್ತೀನಿ. ಸೊ ವಿತೌಟ್ ಎನಿ ಡ್ಯೂ, ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ ನಾನು ಸನ್ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಲೆನ್ಸರ್ಸ್ ಆ್ಯಂಡ್ ಟೋನರ್, ಮಾಯ್ಶ್ಚರೈಸರ್, ಸಿರಮ್ ಇವೆಲ್ಲ ಕವರ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ನಾನು ಸನ್ಸ್ಕ್ರೀನಿಂದ ಸ್ಟಾರ್ಟ್ ಮಾಡ್ತೀನಿ. ಎಸ್, ರೈಟ್ ನಾವ್ ವಿ ಹ್ಯಾವ್ 3 ಸನ್ಸ್ಕ್ರೀಮ್ಸ್, ಆ್ಯಕ್ಚುಲಿ 5 ಸನ್ಸ್ಕ್ರೀಮ್. ಇವು 3 ಪ್ರಾಡಕ್ಟ್ ಜೊತೆ ನನಗೆ ಇವೆರಡು ಸನ್ಸ್ಕ್ರೀಮ್ ಸಿಕ್ಕಿರೋದು. ಆ್ಯಕ್ಚುಲಿ ಇವು 3 ಅಂತಲ್ಲ, ಒಂದು ಆಕ್ವಾಲಾಜಿಕಾ ಜೊತೆ ನನಗೆ ಫ್ರೀಯಾಗಿ ಸಿಕ್ಕಿದೆ. ಇವೆರಡು ಟ್ರಯಲ್ ಪ್ಯಾಕ್ ಇದೆ. ಇವೆರಡನ್ನು ಕೂಡ ಅಷ್ಟೇ ನಿಮ್ಮ ಮುಂದೆ ಟ್ರಯಲ್ ಮಾಡಿ ತೋರಿಸ್ತೀನಿ. ಲೆಟ್ಸ್ ಟಾಕ್ ಅಬೌಟ್ ಆಕ್ವಾಲಾಜಿಕಾ. ಇದ್ರ ಬಗ್ಗೆ ಮಾತಾಡೋಕ್ಕೆ ಏನೋ ಇಲ್ಲ. ದಿಸ್ ಇಸ್ ದ ಬೆಸ್ಟ್ ಸನ್ಸ್ಕ್ರೀಮ್ ಟಿಲ್ ನಾವು. ನನಗೆ ತುಂಬಾ ಇಷ್ಟ. ನನ್ನ ಸ್ಕಿನ್ನಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಇದು ತುಂಬಾ ಚೆನ್ನಾಗಿ ಪ್ರೊಟೆಕ್ಷನ್ನ ಕೊಡುತ್ತೆ ಸ್ಕಿನ್ನಿಗೆ ಆ್ಯಂಡ್ ಆಲ್ಸೋ ನೋ ವೈಟ್ ಕಾಸ್ಟ್ ಆ್ಯಂಡ್ ತುಂಬಾ ಹೈಡ್ರೇಟಿಂಗ್ ಆಗಿದೆ. ನನಗೆ ಒಂದೊಂದ್ಸಲ ಅಂತೂ ನಾನು ಜಸ್ಟ್ ಸನ್ಸ್ಕ್ರೀಮ್ ಅಪ್ಲೈ ಮಾಡಿ ಸುಮ್ಮನೆ ಆಗಿಬಿಡ್ತಿದ್ದೆ, ಅಷ್ಟು ಹೈಡ್ರೇಟಿಂಗ್ ಆಗಿದೆ. ನನ್ನ ಸ್ಕಿನ್ ತುಂಬ ಡ್ರೈ. ಸ್ಟಿಲ್ ನನಗೆ ಓನ್ಲಿ ಸನ್ಸ್ಕ್ರೀಮ್ ಇನಾಫ್ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಸೊ ದಿಸ್ ಇಸ್ ದ ಬೆಸ್ಟ್ ಸನ್ಸ್ಕ್ರೀಮ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಆಕ್ವಾಲಾಜಿಕಾ ಗ್ಲೋ ಪ್ಲಸ್ ಡಿವಿ ಸನ್ಸ್ಕ್ರೀಮ್, ಪಪಾಯ ಆ್ಯಂಡ್ ವಿಟಮಿನ್ ಸಿ, ಬ್ರೈಟನ್ ಆ್ಯಂಡ್ ಹೈಡ್ರೇಟ್ಸ್, SPF 50+, PA++++, UVA UVB ಪ್ರೊಟೆಕ್ಷನ್ ಇದೆ ಇದರಲ್ಲಿ. ಆ್ಯಂಡ್ ನಾನು ಒಂದು ಸನ್ಸ್ಕ್ರೀಮಿಂದ ಇಷ್ಟು ಎಕ್ಸ್ಪೆಕ್ಟ್ ಮಾಡೋದು, ಇದಕ್ಕಿಂತ ಜಾಸ್ತಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಎಸ್, ದಿಸ್ ಇಸ್ ಮೈ ಫೇವ್ರೆಟ್. ನಾನು ನೆಕ್ಸ್ಟ್ ಗೋಯಿಂಗ್ ಟು ಡಾಕ್ಟರ್ ಶೀಟ್ಸ್ ಫಾರ್ ಇಂಡಿಯನ್ ಸ್ಕಿನ್ ಸೆರಮೈಡ್ ಆ್ಯಂಡ್ ವಿಟಮಿನ್ ಸಿ ಸನ್ಸ್ಕ್ರೀಮ್, SPF 50+, PA++++, ಫಾರ್ ಹೆಲ್ತಿ ಬ್ರೈಟ್ನಿಂಗ್ ಸ್ಕಿನ್, protects from UVA, UVB, blue light, and yes, 1% ceramide complex ಇದೆ, 2% vitamin C complex ಇದೆ, hyaluronic acid 1% ಇದೆ, and minerals and organic filters. Yes, for all skin type. ಇದು ಆಲ್ ಸ್ಕಿನ್ ಟೈಪ್. ನಾನು ಇದನ್ನ ಟ್ರೈ ಮಾಡಿದೆ. ದಿಸ್ ಇಸ್ ಮೈ ಫಸ್ಟ್ ಒನ್. ಐ ಆಮ್ ವೆರಿ ಎಕ್ಸೈಟೆಡ್ ಟು ಟ್ರೈ ದಿಸ್ ಬಿಕಾಸ್ ನಾನು ತುಂಬಾ ಚೆನ್ನಾಗಿ ರಿವ್ಯೂ ಕೇಳಿದ್ದೆ ಇದ್ರದ್ದು. 30 ಗ್ರಾಮ್ ಪ್ರಾಡಕ್ಟ್. ಇದ್ರದ್ದು ಲೈಕ್ ಇನ್ನೂ ಜಾಸ್ತಿ ಕ್ವಾಂಟಿಟಿ ಇತ್ತು, ಬಟ್ ನಾನು ಇದನ್ನ ತೊಗೊಂಡಿದ್ದೀನಿ ಬಿಕಾಸ್ ನನಗೆ ಜಸ್ಟ್ ಟ್ರೈ ಮಾಡೋದಿದೆ. ಇನ್ನು ಅಕಸ್ಮಾತ್ ಇಷ್ಟ ಆದರೆ ನಾನು ಡೆಫಿನೆಟ್ಲಿ ಜಾಸ್ತಿ ತೊಗೊತೀನಿ. ಬಟ್ ಎಸ್, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗಿದೆ ಸ್ಕಿನ್ನಲ್ಲಿ. ನೋ ವೈಟ್ ಕಾಸ್ಟ್ ಆ್ಯಕ್ಚುಲಿ. ಆ್ಯಂಡ್ ಐ ಆಮ್ ಫೀಲಿಂಗ್ ದಟ್ ಹೈಡ್ರೇಷನ್. ಇದು ಕೂಡ ಅಷ್ಟೇ, ಆ್ಯಕ್ಚುಲಾಗಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಹೈಡ್ರೇಷನ್ ಫೀಲ್ ಆಗ್ತಿದೆ ಆ್ಯಂಡ್ ಆಲ್ಸೋ ನೋ ವೈಟ್ ಕಾಸ್ಟ್. ನಾನು ಜಸ್ಟ್ 2 ಟೈಮ್ಸ್ ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಪ್ರಾಡಕ್ಟ್ ತೊಗೊಂಡಿದ್ದೆ ಹಾಗೆ ನೋಡಿದ್ರೆ, ಬಿಕಾಸ್ ನನ್ನ ಕೈಗಷ್ಟೇ ನಾನು ಅಪ್ಲೈ ಮಾಡ್ತಿದ್ದೆ. ಸ್ಟಿಲ್ ಅದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಯಿತು. ಮೂವಿಂಗ್ ಟು ನೆಕ್ಸ್ಟ್ ಒನ್, ದಿಸ್ ಈಸ್ ಫಾಕ್ಸ್ಟೈಲ್ ಗೋಲ್ಡನ್ ಆರ್ ಗ್ಲೋ ಸನ್ಸ್ಕ್ರೀಮ್, SPF 50+, PA+++, prevents tan and boost glow. Yes, vitamin C plus niacinamide for all skin type. 3 ಅಷ್ಟೇ all skin type ಇರೋ ಅಂತ ಸನ್ಸ್ಕ್ರೀಮ್. I don't have my cutter here. I don't know why ನಾನು ವಿಡಿಯೋ ಮಾಡ್ತಾಯಿಲ್ಲ, ಮತ್ತೆ ಕೂತ್ಕೊಂಡ್ಬಿಡ್ತೀನಿ.
and I'm opening this with my hands only. Okay, and ನಾನು ಇದನ್ನು ಕೂಡ ಟ್ರೈ ಮಾಡಿಲ್ಲ, ಎಲ್ಲರೂ ಹೇಳಿರೋದನ್ನ ರಿವ್ಯೂ ನೋಡಿಬಿಟ್ಟು ತರಿಸಿರೋದು. ಆ್ಯಂಡ್ ಯಾ, ದಿಸ್ ಇಸ್ ದ ಪ್ರಾಡಕ್ಟ್. ಓ, ಜಾಸ್ತಿನೇ ಹಾಕೊಂಡ್ಬಿಟ್ಟೆ ಐ ಥಿಂಕ್ ನಾನು. ವೇಟ್ ಅ ಮೂಮೆಂಟ್. guys can see no white cast, but ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ ಇದನ್ನ ಬ್ಲೆಂಡ್ ಮಾಡೋಕ್ಕೆ. ಫಾಕ್ಸ್ ಸ್ಟೈಲು ಡಾಕ್ಟರ್ ಶಿಲ್ಸ್ ಆ್ಯಂಡ್ ಆಕ್ವಾಲಜಿಕಾ ಆ ಥರ ಇಲ್ಲ. ಇಟ್ಸ್ ಲೈಕ್ ಇಷ್ಟು ಮಾಡಿದ್ರೆ ಬ್ಲೆಂಡ್ ಆಗಿಬಿಡುತ್ತೆ. ಇದು ಸ್ವಲ್ಪ ಜಾಸ್ತಿ ಬ್ಲೆಂಡ್ ಮಾಡಬೇಕಾಯಿತು. ಅದು ಸ್ವಲ್ಪ ಪ್ರಾಡಕ್ಟ್ ಜಾಸ್ತಿ ಹಾಕೊಂಡಿದ್ದೆ ಅಂತನ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಸ್ವಲ್ಪ ಬ್ಲೆಂಡ್ ಜಾಸ್ತಿ ಮಾಡಬೇಕು. ಮೂರೂ ಸನ್ಸ್ಕ್ರೀನ್ ಇಷ್ಟ ಆಯಿತು, ಬಟ್ ಸ್ಟಿಲ್ ನಾನು ಯೂಸ್ ಮಾಡಿ ಒಂದ್ಸಲ ನಿಮಗೆ ರಿವ್ಯೂ ಕೊಡ್ತೀನಿ. ಸೊ ಯಾ, ನೆಕ್ಸ್ಟ್ ವಿ ಹ್ಯಾವ್ छोटू सा 2 ट्रायल पैक्स ऑफ डिकन्स्ट्रक्ट एंड एक्वालॉजिकाದು ನಾನು ಈ ಸನ್ಸ್ಕ್ರೀನ್ನ ಯೂಸ್ ಮಾಡಬೇಕು ಅಂತ ತುಂಬಾನೇ ಇತ್ತು, ಬಿಕಾಸ್ ಇಟ್ಸ್ ಡಿ ಟ್ಯಾನ್ ಡ್ಯೂಯಿ ಸನ್ಸ್ಕ್ರೀನ್. ಇದನ್ನ ಯೂಸ್ ಮಾಡೋದ್ರಿಂದ ಡಿ ಟ್ಯಾನು ಕೂಡ ಮಾಡುತ್ತೆ. ಯೂಶ್ವಲಿ ಎಲ್ಲ ಸನ್ಸ್ಕ್ರೀನ್ ಅದನ್ನ ಮಾಡುತ್ತೆ ಲಾಂಗ್ ಟರ್ಮಲ್ಲಿ, ಬಟ್ ಇದು ಸ್ವಲ್ಪ ಶಾರ್ಟ್ ಟರ್ಮಲ್ಲೇ ಮಾಡುತ್ತೆ ಅಂತ ಹೇಳ್ತಾರೆ ಎಲ್ಲರೂ. ಸೊ ಎಸ್, ಇದನ್ನು ಕೂಡ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಆಕ್ವಾಲಜಿಕಾದು ಪಿಂಕ್ ವೇರಿಯಂಟ್ ಕೂಡ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಡಿಕನ್ಸ್ಟ್ರಕ್ಟ್ ಬ್ರೈಟ್ನಿಂಗ್ ಸನ್ಸ್ಕ್ರೀಮ್. ಇವೆರಡು ಇದೆ. ಪ್ರಾಡಕ್ಟ್ ಎರಡರ ಬಗ್ಗೆನೂ ಹೇಳ್ಬಿಡ್ತೀನಿ. ಆಕ್ವಾಲಜಿಕಾ ಡಿ ಟ್ಯಾನ್ ಪ್ಲಸ್ ಡ್ಯೂಯಿ ಸನ್ಸ್ಕ್ರೀಮ್, ಚೆರಿ ಟೊಮ್ಯಾಟೊ ಆ್ಯಂಡ್ ಹೈಲೋರಾನಿಕ್ ಆ್ಯಸಿಡ್, ರಿಮೂವ್ ಟ್ಯಾನ್ ಆ್ಯಂಡ್ ಹೈಡ್ರೇಟ್ಸ್, SPF 50, ಯೂನಿಕ್ ವಾಟರ್ ಲಾಕ್ ಟೆಕ್ನಾಲಜಿ, ಬ್ಲೂ ಲೈಟ್ ಪ್ರೊಟೆಕ್ಷನ್, 15 ಗ್ರಾಮ್ದಿದೆ ಇದು. ಆ್ಯಂಡ್ ಈ ಪ್ರಾಡಕ್ಟ್ ಬಂದ್ಬಿಟ್ಟು ಡಿಕನ್ಸ್ಟ್ರಕ್ಟ್ ಹೈಲಿ ಎಫೆಕ್ಟಿವ್ ಯಟ್ ಜೆಂಟಲ್ ಫ್ಲೂಯಿಡ್ ಬ್ರೈಟ್ನಿಂಗ್ ಸನ್ಸ್ಕ್ರೀನ್, ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್, SPF 50+ PA+++, ವಾಟರ್ ರೆಸಿಸ್ಟೆಂಟ್ ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್, ಆ್ಯಂಡ್ 10 ಗ್ರಾಮ್. ಸೊ ಲೆಟ್ಸ್ ಸಿ ಪ್ರಾಡಕ್ಟ್ ಯಾವ ಥರ ಇದೆ ಅಂತ. ನಾನು ಎರಡೂ ಟ್ರೈ ಮಾಡಲ್ಲ, ಸೊ ನೋಡೋಣ ವೈಟ್ ಕಾಸ್ಟ್ ಏನಾದರೂ ಇದೆಯಾ ಹೆಂಗೆ ಅಂತ. Ouch. ಇಷ್ಟಿದು ಮಾಡಿದ್ರು ಪ್ರಾಡಕ್ಟ್ ಬರ್ತಾನೆ ಇಲ್ಲ. ಐ ಥಿಂಕ್ ಪ್ರಾಡಕ್ಟ್ ಇಲ್ಲ ಇದರಲ್ಲಿ. ಎಸ್ ಗೈಸ್, ಐ ಆಮ್ ಜಸ್ಟ್ ಕಿಡಿಂಗ್. ಒನ್ ಟೈಮ್ ಯೂಸ್ ಮಾಡಿದ್ರೂ ಹೋಗ್ಬಿಡುತ್ತೆ. ಆ್ಯಂಡ್ ನಾನು ಜಾಸ್ತಿ ಪ್ರಾಡಕ್ಟ್ ವೇಸ್ಟ್ ಮಾಡಲ್ಲ, ಬಿಕಾಸ್ ನಾನು ಇದನ್ನ ಟ್ರೈ ಮಾಡಿ ನೋಡಬೇಕು, ಬಿಕಾಸ್ ಈ ವೇರಿಯಂಟ್ ನನಗೆ ತರಿಸ್ಬೇಕು ಅಂತ ಇತ್ತು. ಆ್ಯಂಡ್ ಎಸ್, ನೋಡ್ಬೋದು ನಾನು ಒನ್ ಟೈಮ್ ಯೂಸ್ ಮಾಡೋದಕ್ಕೆ ಇಟ್ಸ್ ಖತಮ್. ಆ್ಯಂಡ್ ಯಾ, ಫೇಸ್ ಮೇಲೆ ಒಂದೇ ಒಂದ್ಸಲ ನಾನು ಟ್ರೈ ಮಾಡಿದ್ರು ಅದು ಕಂಪ್ಲೀಟ್ಲಿ ಖಾಲಿ ಆಗಿಬಿಡುತ್ತೆ. ಆ್ಯಂಡ್ ಎಸ್, ಕಂಪ್ಲೀಟ್ಲಿ ಬ್ಲೆಂಡೆಡ್ ಇನ್ ಟು ಮೈ ಸ್ಕಿನ್. ಲೆಟ್ಸ್ ಟ್ರೈ ಡಿಕನ್ಸ್ಟ್ರಕ್ಟ್. ನಾನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಯಾ, ಒಂದ್ಸಲ ನಾನು ಕೈ ಮೇಲೆ ಅಪ್ಲೈ ಮಾಡಿದ್ರು ಇದನ್ನು ಕೂಡ ಅಷ್ಟೇ ಖಾಲಿ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಎಸ್, ಲೆಟ್ಸ್ ಸಿ. Guys can see this. Quickly observe ಆಯಿತು ಒಳಗೆ, ಆ್ಯಂಡ್ ಆಲ್ಸೋ ಗಿವಿಂಗ್ ಸಮ್ ಹೈಡ್ರೇಷನ್ ಟು. ಎಸ್, ವ್ಯಾಸ್ಲಿನ್ ಗ್ಲೂಟಾಹೈನ್ Radiance Serum in Lotion, 10x more powerful than vitamin C, non-sticky, and it's a 200 ml bottle. Yes, ಈ ಪ್ರಾಡಕ್ಟ್ ಏನಂತ ಕ್ಲೇಮ್ ಮಾಡುತ್ತೆ ಅಂದರೆ, ನಿಮಗೆ ಫಸ್ಟ್ ಯೂಸಲ್ಲೇ ಇದು ಡಿಫ್ರೆನ್ಸ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ನನಗೆ ಫಸ್ಟ್ ಯೂಸಲ್ಲೇ ವಾವ್ ಅನ್ನೋ ಡಿಫ್ರೆನ್ಸ್ ಕಾಣಲಿಲ್ಲ, ಬಟ್ ಡೆಫಿನೆಟ್ಲಿ ಸ್ವಲ್ಪ ಗ್ಲೋಯಿ ಸ್ಕಿನ್ ಅನ್ನೋ ಫೀಲಿಂಗ್ ಬಂತು. ಆ್ಯಂಡ್ ಎಸ್, ಇಟ್ಸ್ ಅ ಸಿರಮ್ ಇನ್ ಲೋಷನ್. ನೀವು ಇದನ್ನ ಫೇಸಿಗೂ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಬಾಡಿಗೂ ಯೂಸ್ ಮಾಡ್ಬೋದು. ನಾನು ಈ ಕೈಗೆ ಯೂಸ್ ಮಾಡ್ತಿದ್ದೀನಿ, ಈ ಕೈಗೆ ಯೂಸ್ ಮಾಡ್ತಾ ಇಲ್ಲ. ಸೊ ಎಸ್, ಡಿಫ್ರೆನ್ಸ್ ಡೆಫಿನೆಟ್ಲಿ ಕಾಣ್ತಾ ಇದೆ ನನಗೆ. ನೋಡೋಣ, ಇದು 1 ಮಂತ್ ನಾನು ಯೂಸ್ ಮಾಡಿದಾದ್ಮೇಲೆ, ಕಂಪ್ಲೀಟ್ ಪ್ರಾಡಕ್ಟ್ ಯೂಸ್ ಮಾಡಿದಾದ್ಮೇಲೆ ಅಷ್ಟು ಹೈಪ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ನೋಡ್ಬೋದು, ದಿಸ್ ಇಸ್ ದ ಪ್ರಾಡಕ್ಟ್. ಆ್ಯಂಡ್ ಎಸ್, ನಾನು ನೋಡಿದಲ್ಲಿ ತುಂಬಾ ಜನ ಇದನ್ನ ಸಜೆಸ್ಟ್ ಮಾಡಿದ್ದಾರೆ. ಐ ಡೋಂಟ್ ನೋ ಇಟ್ಸ್ ಅ ಪ್ರಮೋಷನ್ ಅಥವಾ ಅವರ ಹಾನೆಸ್ಟ್ ರಿವ್ಯೂ ಅಂತ, ಬಟ್ ನಾನು ಹಾನೆಸ್ಟ್ ರಿವ್ಯೂ ಅಲ್ಲಿ ಇದ್ರ ಪ್ರಾಡಕ್ಟಿನ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಯಾವ ಥರ ಏನು ಅಂತ. ಬಟ್ ಮೂವಿಂಗ್ ಟು ದ ನೆಕ್ಸ್ಟ್ ಒನ್, ನನ್ನ ಒಳಗಿರೋ ಇನ್ಸೆಕ್ಯೂರಿಟೀಸ್ ಅಥವಾ ನನ್ನ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸಲ್ಲಿ
ಮೇನ್ ಬಂದ್ಬಿಟ್ಟು ಅಂಡರ್ ಐ ಪ್ರಾಬ್ಲಮ್ಸ್. ನಂದು ಸ್ವಲ್ಪ ರಿಂಕಲ್ಸ್ ಇದೆ ಅಂಡರ್ ಐಯಲ್ಲಿ, ಸ್ವಲ್ಪ ಜಾಸ್ತಿನೇ ರಿಂಕಲ್ಸ್ ಇದೆ. ನಾನು ಮೇಕಪ್ ಮಾಡಿದಾಗ ಎಲ್ಲ ಕ್ರೀಸ್ ಆಗಿಬಿಡುತ್ತೆ. ಸೊ ಅಂಡರ್ ಐದು ಸ್ವಲ್ಪ ನನಗೆ ಜಾಸ್ತಿನೇ ಪ್ರಾಬ್ಲಮ್ ಇದೆ. ಆ್ಯಂಡ್ ಆಲ್ಸೋ ಡಾರ್ಕ್ ಸರ್ಕಲ್ಸ್ ಕೂಡ ಇದೆ. ಸೊ ಅದಕ್ಕೋಸ್ಕರ ಐ ಆಮ್ ಟ್ರೈಯಿಂಗ್ ದಿಸ್ 2 ಪ್ರಾಡಕ್ಟ್ಸ್ ರೈಟ್ ನಾವು. ನೋಡೋಣ, ಏನಾದರೂ ರಿಸಲ್ಟ್ ಬಂದರೆ ಡೆಫಿನೆಟ್ಲಿ ಹೇಳ್ತೀನಿ. ನನಗೆ ಕಂಪ್ಲೀಟ್ಲಿ ವಾವ್ ಅನ್ನೋ ಥರ ವಿಸಿಬಲ್ ಡಿಫ್ರೆನ್ಸ್ ಕಾಣ್ತಿಲ್ಲ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತಿದೆ. ಎಮ್ ಕೆಫಿನ್ ಅಂಡರ್ ಐ ಕ್ರೀಮ್ ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಫಾರ್ ರಿಂಕಲ್ಸ್. 2 ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಎಮ್ ಕೆಫಿನ್ ಅಂಡರ್ ಐ cream with hyaluronic acid, reduce dark circle, hydrates and nourish for all skin type, and 15 ml product ಇದೆ ಇದ್ರದ್ದು. and yes, this is the product. ಇದು ನೋಡಿದ್ರೆ ನಿಮಗೆ ಮಸಾಜರ್ ಬರುತ್ತಲ್ವಾ ಆ ಥರ ಅನ್ನಿಸ್ಬಿಟ್ಟು, ಬಟ್ ನೋ, ಇಟ್ಸ್ ನಾಟ್ ಅ ಮಸಾಜರ್, ಜಸ್ಟ್ ಅಪ್ಲಿಕೇಟರೇ ಇದು, ಆ ಥರ ಇದೆ. ಆ್ಯಂಡ್ ಎಸ್, ಪ್ರಾಡಕ್ಟ್ನ ತೋರಿಸ್ತೀನಿ. ಎಸ್, ಈ ಥರ ಅಪ್ಲೈ ಮಾಡೋದು ಅಷ್ಟೇ. ಕಂಪ್ಲೀಟ್ಲಿ ಅಪ್ಲೈ ಆಗಿ ಅದು ಕ್ವಿಕ್ಲಿ ಅಂಡರ್ ಐಸಲ್ಲಿ ಅಬ್ಸರ್ವ್ ಆಗಿಬಿಡುತ್ತೆ. ಆ್ಯಂಡ್ ಎಸ್, ಬೆಲಾವಿಟಾ ಐ ಲಿಫ್ಟ್ ಅಂಡರ್ ಐ ಜೆಲ್, ಅಲೋವೆರಾ ಆ್ಯಂಡ್ ಗ್ರೀನ್ ಟೀ ರೆಡ್ಯೂಸ್ ಫೈನ್ ಲೈನ್ ಆ್ಯಂಡ್ ರಿಂಕಲ್ಸ್. ಅಲ್ಟ್ರಾ ಮಾಯ್ಶ್ಚರೈಸಿಂಗ್ ಫಾರ್ಮುಲಾ, lightweight formula, helps repair dark circles and reduce eye puffiness in 4 weeks ಅಂತ ಇದೆ. ಮೀನ್ಸ್ 1 ಮಂತಲ್ಲಿ ಇದ್ರದ್ದು ರಿಸಲ್ಟ್ ಕೊಡುತ್ತೆ ಅಂತ ಅವರು ಹಾಕಿದ್ದಾರೆ. ಬಟ್ ನಾನಿನ್ನು 1 ಮಂತ್ ತನಕ ಟ್ರೈ ಮಾಡಿಲ್ಲ. ನಂಗೆ ಪ್ರಾಡಕ್ಟ್ ರಿಸೀವ್ ಆಗಿರೋದೇ ಸ್ವಲ್ಪ ದಿನದಿಂದ. ನೋಡ್ಬೋದು, ದಿಸ್ ಇಸ್ ದ ಪ್ರಾಡಕ್ಟ್. ಆ್ಯಂಡ್ ನೋಡ್ಬೋದು, ಇದು ಆ್ಯಕ್ಚುಲ್ ಪ್ರಾಡಕ್ಟು. ಹಂಗೆ ನೋಡಿದ್ರೆ ಸ್ವಲ್ಪ ಕಮ್ಮಿನೇ ಇದೆ ಇದ್ರದ್ದು ಪ್ರಾಡಕ್ಟು, ಬಟ್ ಸ್ಟಿಲ್ ಏನಂತ ಹೇಳ್ಬೋದು ಅಂತಂದರೆ ಕಮ್ಮಿ ಪ್ರೈಸಲ್ಲೂ ಕೂಡ ಇದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 179 rupees ಆ್ಯಂಡ್ ಇಟ್ಸ್ ಲೈಕ್ 20 ಗ್ರಾಮ್ ಪ್ರಾಡಕ್ಟ್. ಸೊ ಇಷ್ಟು ಪ್ರಾಡಕ್ಟಿಗೆ ದಟ್ಸ್ ಫೈನ್. ಆ ಪ್ರೈಸಲ್ಲಿ ಈ ಪ್ರಾಡಕ್ಟ್ ಫೈನ್ ಅಂತಲೇ ಹೇಳಿ. ದಿಸ್ ಈಸ್ ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್, ಡಾಟ್ ಆ್ಯಂಡ್ ಕೀ ಲಿಪ್ ಪ್ಲಂಪಿಂಗ್ ಮಾಸ್ಕ್, ವಿಟಮಿನ್ C+E. ಇಟ್ಸ್ ಅ 15 ml ಬಾಟಲ್. ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಯಾಕೇಜಿಂಗ್ ಇದೆ. ಎಸ್, ದಿಸ್ ಇಸ್ ದ ಪ್ರಾಡಕ್ಟ್. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಮೇಜರ್ ಸೆಟ್ ಬ್ಯಾಕ್ ಈ ಪ್ರಾಡಕ್ಟಲ್ಲಿ ಏನು ಅಂತಂದರೆ, ನಿಮಗೆ ತುಂಬ ಲಾಂಗ್ ಟೈಮ್ ಮಾಯ್ಶ್ಚರೈಸಿಂಗ್ ಕೊಡಲ್ಲ. ಇದು ಮಾಯ್ಶ್ಚರೈಸಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಒಡೆದ್ಬಿಟ್ಟಿರುತ್ತಲ್ವ ಲಿಪ್ಸು, ಆ ಟೈಮಲ್ಲಿ ನೀವು ಇದನ್ನ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ಸಣ್ಣ ಪ್ರಾಡಕ್ಟ್ ತೊಗೊಂಡು ಹಚ್ಕೊಂಡಿದ್ದೆ, ಬಟ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಕಲರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕಲರು. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನ. ಮತ್ತೆ ಗಾರ್ನಿಯರ್ ಆಸ್ಲವ್ ವಾಟರಿಂದ ನನಗೆ ಗಾರ್ನಿಯರ್ ಫೇಸ್ ವಾಶ್ ಫ್ರೀ ಸಿಕ್ಕಿದೆ ಅಂತ. ಎಸ್, ಗಾರ್ನಿಯರ್ ಶೀಟ್ ಮಾಸ್ಕ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ ತೊಗೊಂಡಿದ್ದಿದ್ರೆ ನನಗೆ ಫೇಸ್ ವಾಶ್ ಫ್ರೀ ಇತ್ತು. ಸೊ ನಾನು ಕಮ್ಮಿ ಇದ್ದಿದ್ದಿದೆ ಪ್ರಾಡಕ್ಟು. ಸೊ ನಾನು ಆಲ್ಸೋ ನನ್ನ ಶೀಟ್ ಮಾಸ್ಕು ನಾನು ತುಂಬ ಯೂಸ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ಡ್ರೈ ಸ್ಕಿನ್. ಸೊ ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟ್ನ ನಾನು ಬೈ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಎವರ್ಯೂತ್ ನ್ಯಾಚುರಲ್ಸ್. 2 ಪ್ರಾಡಕ್ಟ್ ಇದೆ ಎವರ್ಯೂತ್ ನ್ಯಾಚುರಲ್ಸ್ದು. ಒಂದು ಸ್ಕ್ರಬ್ ಆ್ಯಂಡ್ ಒಂದು ಪ್ಯಾಕ್ ಇದೆ. 2 ಪ್ರಾಡಕ್ಟ್ಸ್ ಇದೆ. ಒಂದು ಎವರ್ಯೂತ್ ನ್ಯಾಚುರಲ್ಸ್ ವಾಲ್ನಟ್ ಸ್ಕ್ರಬ್, ರಿಮೂವ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ಡೆಡ್ ಸ್ಕಿನ್ ಸೆಲ್ಸ್. ಆ್ಯಂಡ್ ಆಲ್ಸೋ ಇದೊಂದು ಪ್ಯಾಕ್ ಇದೆ, ಆ್ಯಂಟಿ ಪೊಲ್ಯೂಷನ್ ಪಿಂಕ್ ಕ್ಲೇ ಚಾರ್ಕೋಲ್ ಫೇಸ್ ಪ್ಯಾಕ್ ಫಾರ್ ಹೆಲ್ತಿ ಗ್ಲೋಯಿಂಗ್ ಸ್ಕಿನ್. ತುಂಬಾ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ ಇದು. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ನಾನು ಯಾವಾಗಲೂ ಯೂಸ್ ಮಾಡೋ ಸ್ಕ್ರಬ್ ಅಂದರೆ ಇದು. ಇಲ್ಲಾಂದರೆ ನ್ಯಾಚುರಲ್ ಮನೇಲಿ ಹೋಮ್ ಸ್ಕ್ರಬ್ನ ಯೂಸ್ ಮಾಡ್ತೀನಿ. ಸೊ ಈ ಸ್ಕ್ರಬ್ ಬಂದ್ಬಿಟ್ಟು 99 rupeesಗೆ ಇದು ಕಂಪ್ಲೀಟ್ ಸ್ಕ್ರಬ್ ಇದೆ. ಎಸ್, ನೋಡ್ಬೋದು, ದಿಸ್ ಇಸ್ ದ ಥಿಂಗ್. ಆ್ಯಂಡ್ ನಾನು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಯೂಸ್ ಮಾಡ್ತೀನಿ. ಬಿಕಾಸ್ ನನಗೆ ಎವರಿಥಿಂದು ಫೇಸ್ ಪ್ಯಾಕ್ಸ್ ಆಗಿ ಬರಲ್ಲ. ನಾನು ಆಲ್ರೆಡಿ ಒಂದು ಟ್ರೈ ಮಾಡಿದ್ದೀನಿ, ಬಟ್ ದಟ್ಸ್ ನಾಟ್ ವರ್ಕಿಂಗ್ ಆನ್ ಮೈ ಸ್ಕಿನ್. ಇಟ್ಸ್ ಇನ್ ಪಿಂಕ್ ಕಲರ್. ಕ್ಯಾಮ್ರಾದಲ್ಲಿ ಅಷ್ಟೊಂದು ಕಾಣ್ತಿಲ್ಲ, ಬಟ್ ಇಟ್ಸ್ ಪಿಂಕ್ ಕಲರ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಸ್ವಿಸ್ ಬ್ಯೂಟಿ ಹೈಡ್ರಾ ಐ ಸಿರಮ್ ಪ್ಯಾಚ್. ಯಾರಿಗಾದ್ರೂ ತುಂಬಾ ರಿಂಕಲ್ಸ್ ಇದ್ದಾಗ, ಇಲ್ಲ ಅಂಡರ್ ಐಯಲ್ಲಿ ತುಂಬಾ ಡ್ರೈ ಇದ್ದಾಗ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಒಂದು ಸ್ಕೂಪ್ ಥರ ಬರುತ್ತೆ. ಪ್ರಾಡಕ್ಟ್ನ
ತೆಗಿಯೋಕೆ. ಆ್ಯಂಡ್ ಆಲ್ಸೋ ನಾನು ಒಂದ್ಸಲ ಟ್ರೈ ಮಾಡಿದ್ದೀನಿ ಈ ಪ್ರಾಡಕ್ಟು, ನನಗೆ ಆ್ಯಕ್ಚುಲಿ ಇಷ್ಟ ಆಗಿದೆ. ನಿಮ್ಮ ಪರ್ಸ್ನಲ್ ಯೂಸಿಗೂ ನೀವು ತೊಗೋಬೋದು. ದಿಸ್ ಈಸ್ ದ ಪ್ರಾಡಕ್ಟ್. ಅಂಡರ್ ಐಯಲ್ಲಿ ಹಾಕೋಬೇಕು. ಇಟ್ ಸ್ಮೆಲ್ಸ್ ಕಂಪ್ಲೀಟ್ಲಿ ಕಾಫಿ ಥರನೇ ಸ್ಮೆಲ್ ಬರ್ತಾ ಇದೆ. ಐ ಲವ್ ಕಾಫಿ ಆ್ಯಕ್ಚುಲಿ. ತುಂಬಾ ಚೆನ್ನಾಗಿ ಮಾಯ್ಶ್ಚರ್ ಆಗುತ್ತೆ ಇದು. ನಾನು ಆಲ್ರೆಡಿ ಒಂದ್ಸಲ ಟ್ರೈ ಮಾಡಿದ್ದೀನಿ ಈ ಪ್ರಾಡಕ್ಟ್ನ. ಲಾಸ್ಟ್ ಬಟ್ ನಾಟ್ ಇನ್ ದ ಲೀಸ್ಟ್, ದಿಸ್ ಇಸ್ ನಾಟ್ ಅ ಸ್ಕಿನ್ ಕೇರ್ ಪ್ರಾಡಕ್ಟ್, ಬಟ್ ತರಿಸಿದ್ದೀನಿ, ಅದಕ್ಕೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇಟ್ಸ್ ಪರ್ಫ್ಯೂಮ್. ಇಟ್ಸ್ ಲೈಕ್ ಲೇ ವಾಟರ್ ಗರ್ಲ್ ಫ್ರೇಗ್ರೆಂಟ್ ಬಾಡಿ ಸ್ಪ್ಲಾಶ್. 135 ml ಇದೆ. ಎಸ್, ನಾನು ಟ್ರೈ ಮಾಡಿರಲಿಲ್ಲ ಇದನ್ನ, ಬಟ್ ನಮ್ಮ ಅಕ್ಕ ತರಿಸಿದ್ಲು. ಅದನ್ನ ಟ್ರೈ ಮಾಡಿಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಇದ್ರ ಸ್ಮೆಲ್ಲು. ಸೊ ನಾನು ಇನ್ನೊಂದ್ಸಲ ಇದನ್ನ ತರಿಸಿದ್ದೀನಿ. ಆಲ್ರೆಡಿ ನಾನು ಸ್ಪ್ರೇ ಮಾಡಿದ್ದೀನಿ. ಲಾಂಗ್ ಲಾಸ್ಟಿಂಗ್ ಇದೆ ಅಂತ ನಾನು ಹೇಳಲ್ಲ, ಇದರದ್ದು ಅಷ್ಟು ಲಾಂಗ್ ಲಾಸ್ಟಿಂಗ್ ಇಲ್ಲ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿರೋ ಸ್ಮೆಲ್ ಇದೆ. ಎಲ್ಲಾದರೂ ಶಾರ್ಟ್ ಟರ್ಮಿಗೆ ನೀವು ಎಲ್ಲಾದರೂ ಹೋಗಿ ಬರ್ತಿದ್ದೀರಾ ಅಂತಂದರೆ ಪಟ್ ಅಂತ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಒಂದು ವೆನಿಲಾ ಚಾಕ್ಲೇಟ್ ಥರ ಸ್ಮೆಲ್ ಬರ್ತೀರಾ, ಅಷ್ಟು ಚೆನ್ನಾಗಿದೆ ಇದರದ್ದು ಸ್ಮೆಲ್ಲು. ಎಸ್, ಇಟ್ಸ್ ನಾಟ್ ಅ ಸ್ಕಿನ್ ಕೇರ್, ಬಟ್ ನಾನು ತರಿಸಿದ್ದೀನಿ. ಹೇಳಿದ್ರೆ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗಬಹುದು ಅಂತ ಇದನ್ನ ಹೇಳ್ತಾ ಇದ್ದೀನಿ. ವಿ ಆರ್ ಕಂಪ್ಲೀಟೆಡ್ ವಿತ್ ದಿಸ್ ಸ್ಕಿನ್ ಕೇರ್ ಹಾಲ್. ಆ್ಯಂಡ್ ಎಲ್ಲ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, love you. Bye bye.